ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮತ್ತು ನಮ್ಗೆ ತುಂಬ ಸಂತೋಷ ಆಗ್ತಾಯಿದೆ ಸುರೇಂದ್ರ. ನಾವು ಒಂದು ಹುಡುಗಿಗೆ ಜೀವನ ಕೊಟ್ವಿ ಅಂತ ಹೆಮ್ಮೆ ಅನ್ನಿಸ್ತಾ ಇದೆ. ನಾನಿದ್ರ ಕ್ರೆಡಿಟ್ ತಗೋಬಾರ್ದಪ್ಪ. ಇದು ಸೇರಬೇಕಾದ್ದು ಶ್ರಾವಣಿ, ಸುಬ್ರಹ್ಮಣ್ಯ ಮತ್ತು ನಮ್ಮ ಅಕ್ಕ. ಒಂದು ಹೆಣ್ಣಿಗೆ ಬಾಳ್ ಕಟ್ಕೊಟ್ರು. ಹೌದಣ್ಣ, ನನಗಂತೂ ಸಾವಿತ್ರಿ ಈ ಮನೆಗೆ ಸೊಸೆಯಾಗಿ ಬಂದಿದ್ದು ತುಂಬ ಸಂತೋಷ. ಸುರೇಂದ್ರ, ಸಾವಿತ್ರಿಗೂ ಈ ಮನೆಗೂ ಏನೋ ನಂಟಿದೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಆದರೆ ಈ ಥರ ಆಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನನ್ನ ಪ್ರಾಣ ಉಳಿಸ್ತೊಳ್ಕಣವಳು ಈಗ ನನ್ನ ಮಗಳಾಗಿ ಬಂದಿದ್ದಾಳೆ. ದೇವ್ರ ಲೀಲೆ ನೋಡಿ. ನಾನು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ಅವಳು ನನ್ನ ಪ್ರಾಣ ಉಳಿಸ್ತವಳು. ಋಣ ತೀರ್ಸಕ್ಕೆ ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ ಅಂತ ಅನ್ನಿಸ್ತಾ ಇದೆ. ನಿಜ ಅಣ್ಣ, ಮದನ್ನು MP ಸಾಹೇಬ್ರ ಮಗಳನ್ನ ಮದುವೆ ಆಗಿದ್ದಿದ್ರೆ ಅವನು ಹೇಗಿರ್ತಿದ್ನೋ ನನಗೆ ಗೊತ್ತಿಲ್ಲ. ಆದರೆ ಮತ್ತೆ ಇರೋ ಕುದುರೆಗೆ ಮತ್ತೆ ಹೆಂಡ ಕುಡಿಸ್ದಂಗ. ನಾವು ಎಷ್ಟು ಹೇಳಿದ್ರು ಅವನು ತಿದ್ದುಕೊಂಡಿಲ್ಲ. ಈಗ ಸಾವಿತ್ರಿ ಬಂದಿದ್ದಾಳಲ್ಲ, ಅಕ್ಕ ಹೆಮ್ಮೆ ಪಡಬೇಕು. ಆ ರೀತಿ ಮದನ್ನ ಅವಳು ತಿತ್ತಾಳೆ ಅಂತ ನನಗೆ ನಂಬಿಕೆ ಇದೆ. ಆದರೂ MP ಸಾಹೇಬ್ರ ಮಗಳಿಗೆ ಅನ್ಯಾಯ ಆಯ್ತಲ್ಲ ಅಣ್ಣ. ಅನ್ಯಾಯ ಯಾಕಾಗುತ್ತೆ? ಇಂಥ ಹುಡುಗ ಕೈ ತಪ್ಪೋದು ಅಂತ ಸಂತೋಷ ಪಡ್ಬೇಕು. ನಾವೇನೋ ಹಾಗೆ ಅನ್ಕೋಬಹುದು, ಆದರೆ MP ಸಾಹೇಬ್ರು ಸುಮ್ಮನೆ ಇರ್ಬೇಕಲ್ಲ. ಅವರು ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಪರ್ಸನಲ್ಲಿ, ರಾಜಕೀಯದಲ್ಲಿ ಅವ್ರು ಇವತ್ತವರೆಗೂ ನಿನ್ನ ವಿರುದ್ಧವಾಗೇ ಬಂದವರು. ನಾನು ಅದ್ರ ಬಗ್ಗೆ ತುಂಬ ಕೇಳಿದ್ದೀನಿ ಅಣ್ಣ. ಈ ಘಟನೆ ಆದ್ಮೇಲಂತೂ ಅವ್ರು ನಿನ್ನ ವಿರುದ್ಧ ದ್ವೇಷ ಸಾಧಿಸ್ಬೋದಲ್ವಾ? ಪರವಾಗಿಲ್ಲ ಸುರೇಂದ್ರ, ದೇವ್ರಿಟ್ಟಂಗೆ ಆಗುತ್ತೆ. ನಾವು ನ್ಯಾಯದ ದಾರಿಲಿ ನಡೀತಾ ಇರೋರು. ನ್ಯಾಯದ ದಾರಿಲಿ ನಡೆದವ್ರಿಗೆ ಜಗತ್ತು ಮತ್ತೆ ನಾವು ನಂಬಿರೋ ಜನದ ಬೆಂಬಲ ಇದ್ದೇ ಇರುತ್ತೆ. ಸೋತ್ ಹೋದೆ, ನಾನು ಸೋತ್ ಹೋದೆ. ಆ ಶ್ರಾವಣಿ ಸುಬ್ಬು ಮುಂದೆ ನಾನು ಸೋತ್ ಹೋದೆ. ಈ ವಿಜಯಾಂಬಿಕಾ ಸೋತಿರ್ಬೋದು, ಆದ್ರೆ ಸತ್ ಹೋಗಿಲ್ಲ. ಒಂದು ಸಣ್ಣ ಅವಕಾಶ ಸಿಕ್ಕಿದ್ರೂ ಸಾಕು, ಅದನ್ನಿಟ್ಕೊಂಡು ಹೇಗಾದ್ರೂ ವಿಜಯನ ಸಾಧಿಸ್ತೀನಿ. ಅಯ್ಯೋ, ಒಂದು ಕಡೆ ಈ ಶ್ರಾವಣಿ ಸುಬ್ಬು, ಇನ್ನೊಂದು ಕಡೆ ನಂದಿನಿ ಅನ್ನೋ ಹೆಸರು, ಮತ್ತೊಂದು ಕಡೆ ಆ ತಪ್ಪಿಸ್ಕೊಂಡಿರೋ ಪೃಥ್ವಿ. ಎಲ್ರೂ ನನಗೆ ಟಾರ್ಚರ್ ಕೊಡ್ತಿದ್ದಾರೆ. ನಾನು ಏನ್ ಮಾಡ್ಲಿ ಈಗ? ಇಷ್ಟು ಸಾಲದು ಅಂತ ಆ ಹಳ್ಳಿ ಹುಡುಗಿ ನನ್ನ ಸೊಸೆ ಅಂತೆ. ನಾನು ಏನ್ ಮಾಡ್ಲಿ ಈಗ? ನಾನೇನ್ ಮಾಡ್ಲಿ? ಇಲ್ಲ, ನಾನು ಕಟ್ಟಿರೋ ಸಾಮ್ರಾಜ್ಯ ಮುಳುಗ್ ಹೋಗ್ಬಾರ್ದು. ಏನ್ ಮಾಡ್ಲಿ? ಹೇಳಿ. ಹಲೋ ಮೇಡಮ್, ನಾವು ಹುಡುಕ್ತಾ ಇದ್ವಲ್ಲ ಆ ಪೃಥ್ವಿ, ಅವನೆಲ್ಲಿದ್ದಾನಂತ ಹುಡುಕಿದೀವಿ ಮೇಡಮ್. ಪೃಥ್ವಿ ಸಿಕ್ಬಿಟ್ಟ? ಎಲ್ಲಿದ್ದ? ಅವ್ನು ಏನ್ ಮಾಡ್ತಿದ್ದ? ಯಾರ ಜೊತೆ ಇದ್ದ? ಅವನನ್ನ ಇಮಿಡಿಯೇಟ್ ಆಗಿ ಹಿಡಿದಾಕಿ. ಅವನನ್ನ ಹಿಡಿಯಕ್ಕೆ ನಾವು ರೆಡಿ ಆಗಿದ್ದೀವಿ ಮೇಡಮ್. ಯಾರೋ ಅವನನ್ನ ಊರಿಂದ ಆಚೆ ಒಂದ್ ಮನೇಲಿ ಇಟ್ಟಿದಾರಂತೆ. ಅವನು ಮನೆಯಿಂದ ಆಚೆ ಎಲ್ಲೂ ಹೋಗಿಲ್ಲ ಮೇಡಮ್. ಯಾರೋ ಇಲ್ಲಿಗೆ ಬರ್ತಾರಂತೆ, ಊಟ ಎಲ್ಲ ಅಲ್ಲಿಗೆ ಸಪ್ಲೈ ಮಾಡ್ತಾರಂತೆ. ಇದೆಲ್ಲ ನನಗೆ ಇನ್ಫಾರ್ಮೇಶನ್ ಸಿಕ್ಕಿದೆ. ಈಗ ಊರ್ ಸುತ್ತ ನಮ್ಮ ಹುಡುಗರನ್ನ ಇಟ್ಟಿದ್ದೀನಿ ಮೇಡಮ್. ಅವನು ಎಲ್ಲೂ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ನೀವು ಒಪ್ಪಿಗೆ ಕೊಟ್ರೆ ಅವನ್ನ ಈಗ್ಲೇ ಮುಗಿಸ್ಬಿಡ್ತೀವಿ ಮೇಡಮ್. ನೋ ನೋ, ಯಾವುದೇ ಕಾರಣಕ್ಕೂ ಅವ್ನು ಸಾಯ್ಬಾರ್ದು. ಅವನು ಸಿಕ್ಕಿರೋದು ನಮಗೆ ನಿಧಿ ಸಿಕ್ಕಷ್ಟೇ ಖುಷಿ ಆಗ್ತಿದೆ. ಅವನು ಅಷ್ಟು ಸುಲಭವಾಗಿ ಸಾಯ್ಬಾರ್ದು. ಪರ್ಫೆಕ್ಟ್ ಟೈಮಲ್ಲಿ ಪರ್ಫೆಕ್ಟ್ ಆಗಿ ಸಿಕ್ಕಿದ್ದಾನೆ. ಅವನು ನನಗೆ ಜೀವಂತವಾಗಬೇಕು ಮೇಡಮ್. ಮತ್ತೆ ಅವನ್ನ ಜೀವಂತವಾಗಿ ಹಿಡಿದು ಅವ್ನು ಮತ್ತೆ ಏನಾರು ತಪ್ಪಿಸ್ಕೊಂಡು ಹೋಗ್ಬಿಟ್ರೆ? ಅವನು ತಪ್ಪಿಸ್ಕೊಳ್ದೇ ಇರೋ ಹಾಗೆ ನೀವು ನೋಡ್ಕೋಬೇಕು. ಅವನೇನಾದ್ರೂ ಸತ್ತೋದ್ರೆ ನನಗೆ ಗೊತ್ತಾಗ್ಬೇಕಾಗಿರೋ ಎಷ್ಟೋ ಸತ್ಯಗಳು ಅವನ ಜೊತೆನೆ ಸತ್ತು ಹೋಗುತ್ತೆ.
ಅವನ್ನ ನಾನು ಹೇಳೋ ಜಾಗಕ್ಕೆ ಕರ್ಕೊಂಬನ್ನಿ. ಆಮೇಲೆ ಅವನೇನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಸರಿ ಮೇಡಮ್, ನೀವ್ ಹೇಳ್ದಾಗೆ ಅವನ್ನ ಹಿಡಿತೀವಿ. ಅವ್ನ ಹಿಡಿದ ತಕ್ಷಣ ನಾನು ನಿಮಗೆ ಕಾಲ್ ಮಾಡ್ತೀನಿ ಮೇಡಮ್. ಏಯ್ ಬರ. ಎಂತ ಅದೃಷ್ಟ ನಂದು. ಅಲ್ಲ, ಈಗ ತಾನೇ ನಾನು ಸೋತ್ ಬಿಟ್ಟೆ, ಇನ್ನೇನು ಮಾಡಕ್ಕಾಗಲ್ಲ ಅಂತ ಹೇಳ್ತಿದ್ದೆ. ಆದ್ರೆ ಮತ್ತೆ ನನ್ನ ಗೆಲುವಿನ ಸಾರಿ ಮುಂದುವರಿಯೋ ಕಾಣ್ತಿದೆ. ಇಷ್ಟೆಲ್ಲ ಶುರುವಾಗಿದ್ದೆ ಆ ಪೃಥ್ವಿಯಿಂದ. ಮ್ಯಾಡಿಗೂ ಆ ಶ್ರಾವಣಿಗೂ ಮದುವೆ ಆಗ್ಬೇಕಿತ್ತು. ಆದ್ರೆ ಆ ಪೃಥ್ವಿ ತಪ್ಪಿಸ್ಕೊಂಡ ಅಂತ ನಾನು ಮದುವೆ ಕಡೆ ಗಮನ ಕೊಡಕ್ಕಾಗ್ಲಿಲ್ಲ. ಆ ಶ್ರಾವಣಿ ಸುಬ್ಬುನ ಮದುವೆ ಆಗ್ಬಿಟ್ಲು. ಅಲ್ಲಿಂದ ಪ್ರತಿ ಹೆಜ್ಜೆಲೂ ನಾನು ಸೋಲ್ತಾನೆ ಬಂದೆ. ಈಗ ಆ ಪೃಥ್ವಿ ಮತ್ತೆ ಸಿಕ್ಕಿದ್ದಾನೆ. ಅವನು ಹಿಡಿದ್ರೆ ಎಲ್ಲ ಸತ್ಯಗಳು ಹೊರಗಡೆ ಬರುತ್ತೆ. ಮದುವೆಯಿಂದ ಇಲ್ಲಿವರೆಗೂ ಅವನು ಎಲ್ಲಿದ್ದ, ಯಾರ ಜೊತೆಲಿದ್ದ, ಸಾಲಿಗ್ರಾಮದ ಸತ್ಯಗಳನ್ನೆಲ್ಲ ಯಾರ ಹತ್ರ ಹೇಳಿದ್ದಾನೆ ಅನ್ನೋದನ್ನು ಫಸ್ಟ್ ತಿಳ್ಕೋಬೇಕು. ಅವನಿಂದ ಎಲ್ಲ ವಿಷಯಗಳು ಗೊತ್ತಾದ್ಮೇಲೆ ಅವನ ಕತೆ ಮುಗಿಸ್ಬಿಡ್ಬೇಕು. ಸುಬ್ಬು ಪ್ರೀತಿನ ಪರೀಕ್ಷೆ ಮಾಡೋದಕ್ಕೆ ನಾನು ಏನೇನೋ ಮಾಡ್ಬಿಟ್ಟೆ. ಈಗ ನನಗೆ ನಾಚಿಕೆ ಆಗ್ತಾ ಇದೆ. ಸುಬ್ಬು ನನ್ನನ್ನು ಎಷ್ಟು ಪ್ರೀತಿಸ್ತಾ ಇದ್ದಾನೆ, ಈ ವಿಷಯನ ನಾನು ತಿಳ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಪ್ರಯತ್ನ ಪಟ್ಟೆ. ಆದ್ರೆ ಈಗ ಆ ವಿಷಯ ನನಗೆ ನಿಮ್ಮ ಮೂಲಕ ಗೊತ್ತಾಗ್ತಾ ಇದೆ. ಅದಕ್ಕೆ ನಾನು ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಥ್ಯಾಂಕ್ ಯು ಸೋ ಮಚ್. ಇನ್ ಮುಂದೆ ನನ್ನ ಜೀವನದ ದಿಕ್ಕೆ ಬದಲಾಗುತ್ತೆ. ನನ್ನ ಬದುಕಲ್ಲಿ ಪ್ರೀತಿ ಅನ್ನೋ ತಂಗಾಳಿ ಬೀಸುತ್ತೆ. ನನಗೆ ಈ ಖುಷಿಗೆ ನಾನು ಏನ್ ಹೇಳ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಗೆದ್ಬಿಟ್ಟೆ ಅಲ್ಲ, ಸುಬ್ಬು ನನ್ನನ್ನು ಗೆಲ್ಸ್ಬಿಟ್ಟ. ಅದು ಅಲ್ಲ, ನಮ್ಮಿಬ್ರು ಪ್ರೀತಿನೂ ಗೆದ್ಬಿಡ್ತು. ಈ ಕಾಂತಮ್ಮ ಏನ್ ಮಾಡಿದಾಳೆ? ವಿಷ ಹಾಕ್ತೀನಿ ಅಂತ ಅಮೃತ ಕೊಡ್ತಿದ್ದಾಳೆ. ಅವರಿಬ್ರು ಒಂದಾಗಕ್ಕೆ ಈ ಕಾಂತಮ್ಮನೇ ಕಾರಣ ಅಂತ ಶ್ರಾವಣಿ ಹೇಳ್ತಿದ್ದಾಳೆ. ಈ ಕಾಂತಮ್ಮನ ನಂಬ್ಕೊಂಡು ಹಾಳಾಗ್ಬಿಟ್ಟೆ. ಇಲ್ಲ, ಯಾವುದೇ ಕಾರಣಕ್ಕೂ ಶ್ರಾವಣಿ ಸುಬ್ಬು ಒಂದಾಗಬಾರ್ದು. ಅವರಿಬ್ಬರಿಗೂ ಮದುವೆ ಆಗಿರೋದೇ ನನ್ನ ಸೋಲು ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ಅವರಿಬ್ರು ಪ್ರೀತಿಯಿಂದ ಒಂದಾದ್ರೆ ನನ್ನ ಸರ್ವನಾಶ ಆಗೋಗುತ್ತೆ.